ರಾಜಕೀಯ ಕಿತ್ತಾಟ ಜೋರಾಗಿ ನಡೀತಾ ಇದೆ. ವಿಪಕ್ಷ ನಾಯಕರಾಗಿ ತಾವೇನು ಹೇಳ್ತೀರಿ ಸರ್? ಯಾಕಂದರೆ ಒಂದೊಂದು ಸಚಿವರು ಒಂದೊಂದು ಹೇಳಿಕೆಗಳನ್ನು ಕೂಡ ಕೊಡ್ತಾ ಬರ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಣದಿಂದ ಒಂದಷ್ಟು ಅಸಮಾಧಾನ ಇದೆ, ಡಿ.ಕೆ. ಶಿವಕುಮಾರ್ ಬಣದಿಂದ ಒಂದಷ್ಟು ಅಸಮಾಧಾನ ಇದೆ. ನೋಡಿ, ಸರ್ಕಾರ ನಡೆಸೋವಂಥವ್ರು ಭಾಳ ಜಾಗೃತಿಯಿಂದ ಇರಬೇಕು. ಈ ಸರ್ಕಾರ ಈಗ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದರೆ, ಇನ್ನೊಂದು ಕಡೆ ಕುರ್ಚಿ ಜಗಳ. ಈ ಕುರ್ಚಿ ಜಗಳದಲ್ಲಿ ಎಮ್.ಎಲ್.ಎಗಳೆಲ್ಲರೂ ಕೂಡ ಕಾಂಗ್ರೆಸ್ ಎಮ್.ಎಲ್.ಎಗಳೇ ಹೇಳೋ ರೀತಿ ಅನುದಾನನೇ ಸಿಗ್ತಾ ಇಲ್ಲ. ಅನುದಾನ ಕೇಳೋಕ್ಕೋದ್ರೆ ಗಲಾಟೆ ಮಾಡ್ತಾರೆ ಮಂತ್ರಿಗಳು, ಮುಖ್ಯಮಂತ್ರಿಗಳು ಸೇರಿಸೋದೇ ಇಲ್ಲ. ಕೊಟ್ಟಿಲ್ವನ್ರಿ ಫ್ರೀ ಅಂತಾರೆ. ಫ್ರೀ ಕೊಟ್ಟರೆ ನಮಗೆ ರಸ್ತೆಗೆ ಹೇಗೆ ಡೆವಲಪ್ಮೆಂಟ್ ವರ್ಕು ಅಂತ ಎಮ್.ಎಲ್.ಎಗಳು ಗೋಳು. ಈ ಗೋಳಿನ ಮಧ್ಯೆ ಈ ಸರ್ಕಾರ ಈ ಕುರ್ಚಿ ಜಗಳದಲ್ಲಿ ಮುಳುಗೋಗಿದೆ. ನನಗನ್ಸುತ್ತೆ ಈ ಕುರ್ಚಿ ಜಗಳದಿಂದ ಕರ್ನಾಟಕದಲ್ಲಿ ಏನು ಅಭಿವೃದ್ಧಿ ಆಗಬೇಕಾಯಿತು, ಅಭಿವೃದ್ಧಿಗೆ ದೊಡ್ಡ ಹಿನ್ನಡೆ ಆಗಿದೆ. ಈ ಸರಿ ಏನು ಬಡ್ಜೆಟನ್ನು ಮಂಡಿಸ್ತಾರೆ, ನನಗನ್ಸುತ್ತೆ 100% ಇನ್ನೂ ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡ್ತಾರೆ. ಸಾಲ ಮಾಡಿ ಜನಗಳ ತಲೆ ಮೇಲೆ ಹಾಕಿ ಆಮೇಲೆ ಇವರು ಕಾಂಗ್ರೆಸ್ಸು ತೊಲಗೋಗ್ತಾರೆ ಅಷ್ಟೇ. ಈಗ ಮೂಡ ಪ್ರಕರಣದಲ್ಲಿ ಇಡಿಗೆ ಬಗದಷ್ಟು ಕೂಡ ಭ್ರಷ್ಟಾಚಾರ ಬಯಲಾಗ್ತಾ ಹೋಗ್ತಾ ಇದೆ. ಸೊ ರೀಸೆಂಟಾಗಿ 300 ಕೋಟಿಯನ್ನು ಕೂಡ ತಾವು ಗಮನಿಸಿರ್ಬೋದು. ಏನು ಹೇಳ್ತೀರಿ ಈ ಪ್ರಕರಣದ ಬಗ್ಗೆ ಅಂತ? ನೋಡಿ, ಮೂಡ ಹಗರಣ ನಾವು ಮೊದಲಿಂದನೂ ಹೇಳ್ತಾ ಇದ್ದೀರಿ. ಇಲ್ಲಿ ಈ ಲೋಕಾಯುಕ್ತದಿಂದ ತನಿಖೆ ಆಗಲ್ಲ. ಯಾಕಂದರೆ ಇದುವರೆಗೂ ಯಾರೂ ಅವ್ರನ್ನ ಬಂಧಿಸೂ ಇಲ್ಲ, ಯಾರ ಮೇಲೂ ಕ್ರಮ ತೆಗೆದುಕೊಂಡಿಲ್ಲ, ಯಾವುದನ್ನು ಸೀಸ್ ಮಾಡಿಲ್ಲ. ಕಟಾಚಾರಕ್ಕೆ ಒಂದು ರೀತಿ ಅವ್ರ ಮನೆಗಳಿಗೆ ಹೋಗಿ ಸ್ಟೇಟ್ಮೆಂಟ್ ಮಾಡೋದು, ಈ ಥರದ್ದೆಲ್ಲ ಕೂಡ ನಡೀತಾ ಇದೆ. ಅದರಿಂದ CBI ಕೊಟ್ಟರೆ ಮಾತ್ರ ಮೂಡ ಹಗರಣದಲ್ಲಿ ಸುಮಾರು 3,000 to 4,000 ಕೋಟಿ ಆಗಿದೆ. ಅದು ಜನರ ದುಡ್ಡು, ಜನರಿಗೆ ಸಿಗಬೇಕು. ಆ ದೃಷ್ಟಿಯಿಂದ ಮೂಡ ಹಗರಣ CBI ತನಿಖೆ ಕೊಡಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾಯಿದ್ದೀನಿ.